KPSCಯಿಂದ KS ರೀ ಎಕ್ಸಾಮಲ್ಲಿ ಕನ್ನಡ ಒಂದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ನು ಸಾಕಷ್ಟು ಮಿಸ್ಟೇಕ್ ಮಾಡಿದರು. ಅದ್ರ ವಿರುದ್ಧ ಫಸ್ಟ್ ನಾವೇ ಪ್ರತಿಭಟನೆ ಮಾಡಿದ್ದು. ಮತ್ತು ಪ್ರತಿಯೊಂದು ಸಾಹಿತಿಗಳಿರ್ಬೋದು, ಕನ್ನಡ ಪರ ಹೋರಾಟಗಾರರು ಪ್ರತಿಯೊಂದು ಕಡೆನೂ ಹೋಗಿ ಲೆಟ್ರ್ ಹಾಕ್ಸಿ ಮತ್ತು CM ಸರ್ಗೆ ಭೇಟಿ ಮಾಡಿ ಎಲ್ಲ ಕೆಲಸನೂ ಮಾಡಿದ್ವಿ. ಆದರೆ ನಾವು ಸರ್ಕಾರ ಯಾವುದೇ ರೀತಿ ಕನ್ನಡದವ್ರಿಗೆ ಸ್ಪಂದಿಸಿಲ್ಲ. ನಾವು ಕನ್ನಡ ಉಳಿಸಿದ್ರೆ ಮಾತ್ರ ನಾವು ಉಳಿತೀವಿ. ಆದರೆ ಅದೇ ರೀತಿ ನಾವು ಪ್ರಯತ್ನ ಮಾಡಿದ್ವಿ, ಎಲ್ಲ ರೀತಿಯೂ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ ದೊಡ್ಡ ಮಟ್ಟಕ್ಕೆ. ಬಟ್ ಸರ್ಕಾರ ಯಾವುದೇ ರೀತಿ ಇನ್ನೂವರೆಗೂ ನಿರ್ಧಾರ ತೊಗೊಂಡಿಲ್ಲ. ಆದರೆ KPSC ಅವರು ನಿನ್ನೆ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಆ ಒಂದು ರಿವೈಸ್ಡ್ ಕೀ ಆನ್ಸರ್ಲಿ ಬರೀ 5 ಗ್ರೇಸ್ ಮಾರ್ಕ್ಸು ಮತ್ತು ಒಂದು 8 ಕ್ವಶನ್ಸು ಒಂದು ನೀವು ರಿವೈಸ್ಡ್ ಕೀ ಆನ್ಸರ್ ಆಗಿಬಿಟ್ಟಿದ್ದೀರಾ. ಬರೀ 13 ಕ್ವಶನ್ಸು ನೀವು ಚೇಂಜಸ್ ಮಾಡಿದ್ರೆ ಆಗಲ್ಲ. ಇಲ್ಲಿ ಸುಮಾರು ಕ್ವಶನ್ಸು ಕನ್ನಡದವ್ರಿಗೆ ಮಿಸ್ಟೇಕ್ ಆಗಿದೆ. ಬಟ್ ಆದರೆ ಇಲ್ಲಿ ಕೆಲವೊಂದು ಇಂಗ್ಲೀಷ್ ಮೀಡಿಯಮ್ ಅವರು ಅಕ್ಷ ಸಂಘಟನೆ ಬರೀ ರೀ ಎಕ್ಸಾಮು ಪೋಸ್ಟ್ಪೋನ್ ಅಷ್ಟೇ ಮಾಡಿಸ್ತೀರಾ ಅಂತ ಕೇಳ್ತಾರೆ. ಕನ್ನಡದವ್ರಿಗೆ ರೀ ಎಕ್ಸಾಮ್ಸ್ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಕನ್ನಡ ಪರ ಅಂತ ಹೇಳ್ತೀರಾ. ನಾನು ಇಲ್ಲಿ ರೀ ಎಕ್ಸಾಮ್ ಮಾಡಿದವರು ಕೆಲವೊಬ್ಬರು ಅಂದರೆ ರೀ ಎಕ್ಸಾಮು ಪೋಸ್ಟ್ಪೋನು ಅಂತ ಕೇಳ್ತಿರಲ್ಲ, ಅವರಿಗಷ್ಟೇ ಕೆಲವೊಂದು ವಿಚಾರ ಹೇಳ್ತೀನಿ ನೋಡಿ. ಏನಂದರೆ ನಾವು ಸಂಘಟನೆಯಿಂದ ಒಂದೆರಡು ವಿಚಾರ ಅಲ್ಲ, ನಾವು ಈವನ್ KS ನೋಟಿಫಿಕೇಷನ್ ನಂಬರ್ ಆಫ್ ವೇಕೆನ್ಸಿನ ಇಂಕ್ರೀಸ್ ಮಾಡಿಸೋದಕ್ಕೂ ನಾವು ಹೋರಾಟ ಮಾಡಿದ್ವಿ. ಫಸ್ಟು ಬರೀ 184 ಅಷ್ಟೇ ಇದ್ದಿದ್ದು, ಮತ್ತು 384 ನೋಟಿಫಿಕೇಷನ್ ಮಾಡಿಸಿದ್ದೀವಿ. ಬರೀ ಅದೊಂದೇ ಅಲ್ಲ, PSIದು ಪ್ರತಿಯೊಂದು ಹಂತದಲ್ಲೂ 545 ಇರ್ಬೋದು ಮತ್ತು 402 ರಿವೈಸ್ಡ್ ಕೀ ಆನ್ಸರ್ ಬಿಟ್ಟು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, KPTCL ಡಿಪಾರ್ಟ್ಮೆಂಟಲ್ಲಿರ್ಬೋದು, KPSCಯಲ್ಲೇ ಸುಮಾರು 2,000 ಜನದ್ದು 2,500 ಜನ ಸ್ಟೂಡೆಂಟ್ಸ್ದು ರಿಸಲ್ಟ್ಸ್ ಪೆಂಡಿಂಗ್ ಇತ್ತು. ಅಷ್ಟು ಜನದ್ದು ನಾವು ರಿಸಲ್ಟ್ಸ್ ಬಿಡಿಸಿದ್ದೀವಿ. ಮತ್ತು ಲತಾ ಕುಮಾರಿ ಮೇಡಮ್ಮು, ವಿಕಾಸ್ ಕಿಶೋರ್ ಸರ್ದು ಟ್ರಾನ್ಸ್ಫರ್ ಆದಾಗ ಅವ್ರ ಪರವಾಗಿ ನಿಂತ್ಕೊಂಡು ನಾವು KPSC ವಿರುದ್ಧ ಹೋರಾಟ ಮಾಡಿದ್ದೀವಿ. KPSC ಅವರು 2 ಕೋಟಿ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ತಾರಂತ ಅಂದರೆ ಈ KPSC KS ಎಕ್ಸಾಮ್ಸ್ ಯಾವ ಲೆಕ್ಕನೂ ಇಲ್ಲ ಅವರಿಗೆ. ಯಾರನ್ನ ಬೇಕಾದ್ರೂ ಕೊಂಡ್ಕೊತಾರೆ ಇವರು. ವಿಚಾರ ಸ್ಟೂಡೆಂಟ್ಸಿಗೆ ನೀವು ಸುಮ್ಮನೆ ಏನು ಗೊತ್ತಿಲ್ಲದಿರ ಏನೇನೋ ಮಾತಾಡ್ಬೋದಷ್ಟೇ. ನಾವೆಲ್ಲ ವಿಚಾರಗಳು ಎಲ್ಲರ ವಿರುದ್ಧನೂ ಪ್ರತಿಯೊಂದು ಹೋರಾಟನೂ ಮಾಡಿದ್ದೀವಿ. KPTCLಲ್ಲಿ ಎಷ್ಟು 2-3 ಸಾವಿರ ಸ್ಟೂಡೆಂಟ್ಸು ರಿಸಲ್ಟ್ಸ್ ಬಿಡೋದಿತ್ತು. KPTCLದು JE ಮತ್ತು AEದು AEE ಎಲ್ಲ ವಿಚಾರನೂ ನಾವು ಎಲ್ಲ ರಿಸಲ್ಟ್ಸು ಬಿಡಿಸ್ಕೊಟ್ಟಿದ್ದೀವಿ. ಅದ್ರ ಮುಂದೆ ಸುಮಾರು ಒಂದು 10-15 ಸತಿ ಪ್ರತಿಭಟನೆ ಮಾಡಿದ್ವಿ KPTCL ಮುಂದೆ. ಅದಾದಮೇಲೆ KPCL ಎಷ್ಟು ಸತಿ, ಒಂದು 100 ಸತಿ ಹೋಗಿದ್ದೀವಿ ಆ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ. PU ಬೋರ್ಡ್ ಇರ್ಬೋದು, ಡಿಪ್ಲೊಮಾ ಬೋರ್ಡ್ ಇರ್ಬೋದು, ಅವ್ರ ಸಮಸ್ಯೆನೂ ಬಗೆಹರಿಸಿದ್ದೀವಿ. ಬರೀ ಅದೊಂದೇ ಅಂತಲ್ಲ, ಒಂದು PC-ಯಿಂದ ಒಂದು ಗೆಜೆಟೆಡ್ ಪ್ರೊಫೆಷನ್ ಗ್ರೂಪ್ Aವರೆಗೂ ಕಂಟಿನ್ಯೂಸ್ ಆಗಿ ನಾವು ಹೋರಾಟ ಮಾಡಿಕೊಂಡು ಅವ್ರ ಸ್ಟೂಡೆಂಟ್ಸ್ ಪರವಾಗಿ ನಾವು ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಮ್ಮ ಸಂಘಟನೆ ಪ್ರತಿದಿನವೂ ಸ್ಟೂಡೆಂಟ್ಸ್ ಪರವಾಗಿದೆ. ಬರೀ ನಾನು ಒಬ್ಬನಂತಲ್ಲ, ನಮ್ಮ ಸಂಘಟನೆಯಲ್ಲಿರೋ ಎಲ್ಲರೂ ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸಿದೆ. ಮತ್ತು ಇದು ಒಂದೇ ಕೆಲಸ ಅಲ್ಲ, ಮುಂದೆನೂ ನಾವು ಅವ್ರ ಪರವಾಗಿ ನಿಂತ್ಕೊತೀವಿ. ಬಟ್ ನನ್ನ ಮೇಲೆ ಸುಮಾರು 12 ಕೇಸ್ ಆದರೂ ನನ್ನ ಸ್ಟೂಡೆಂಟ್ಸ್ ಪರವಾಗಿ ಯಾವತ್ತೂ ನಾನು ಹಿಂದೆ ಹೋಗಲಿಲ್ಲ. ಇವತ್ತು ಕೂಡ ನಾವು ಹೋರಾಟ ಮಾಡ್ಕೊಂಬಂದಿದ್ದೀನಿ. ನಾನು ಯಾವತ್ತೂ ದುಡ್ಡಿನ ಆಮಿಷಕ್ಕೆ ಒಳಗಾಗಲಿಲ್ಲ. ಮತ್ತು ನನಗೆ ಹೆಲ್ತ್ ಇಶ್ಯೂಸ್ ಆಲ್ಮೋಸ್ಟ್ ನನ್ನ ಬ್ಯಾಕ್ L5S1 ಇವಾಗಲೂ ಇಶ್ಯೂಸ್ ಇದೆ. ಆದರೂ ನಾನು ವಿತೌಟ್ ಟೇಕಿಂಗ್ ರೆಸ್ಟ್ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಯಾರಿಗೋಸ್ಕರ? ಸ್ಟೂಡೆಂಟ್ಗೋಸ್ಕರ. ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನೀವು ಇಲ್ಲಿ ಕೇಳ್ಬೋದಷ್ಟೇ, ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಈ ಒಂದು KSಗೂ ಇಷ್ಟೆಲ್ಲ ಹೋರಾಟ ಮಾಡಿದ್ವಿ. KS ರೀ ಎಕ್ಸಾಮ್ಸಲ್ಲಿ ಇಷ್ಟೊಂದು ಕನ್ನಡ ಮಿಸ್ಟೇಕ್ಸ್ ಇತ್ತು. ಆದರೆ ಯಾವುದಾದ್ರೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಬಂದಿದ್ರಾ? ಸುಮಾರು 20-30 ಸತಿ ಒಬ್ಬೊಬ್ರಿಗೆ ಕಾಲ್ ಮಾಡಿದ್ದೀನಿ, ಒಬ್ಬರು ಫೋನ್ ರಿಸೀವ್ ಮಾಡಿಲ್ಲ. ಯಾವುದಾದ್ರು ಸಂಘಟನೆಗಳು ಬಂದಿದ್ದಾರಾ? ಇಷ್ಟು ಕ್ವಶನ್ಸ್ ಮಿಸ್ಟೇಕ್ ಇದೆ. ಸಂಘಟನೆಗಳು ಒಬ್ಬರಾದರೂ, ಎಲ್ಲ ಸಂಘಟನೆಗಳನ್ನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಕಾಲಕ್ಕೆ ಬಿದ್ದು ಅಲ್ಲೇ ಇದು ಮಾಡಬೇಕಷ್ಟೇ. ಅದು ಇನ್ನೇನು ಕನ್ನಡ ಸಂಘಟನೆಗಳಿದಾವಲ್ಲ, ಆ ಸಂಘಟನೆ ಹೆಡ್ ಕ್ವಾರ್ಟರ್ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತಷ್ಟೇ. ಬನ್ನಿ ಹೋರಾಟ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡೋಕ್ಕಾಗಲ್ಲ. ಅವರು ಮಾರಲ್ ಸಪೋರ್ಟ್ ಕೊಟ್ಟಿದ್ರು. ಬಟ್ ಆದರೂ ನಾವು ಹೋರಾಟ ಮಾಡಿದ್ದೀವಿ ಇಲ್ಲ ಅಂತ ಹೇಳಿ. ಅವ್ರ ತಪ್ಪಲ್ಲ. ಇಲ್ಲಿ ಏನಂತಂದರೆ ಸ್ಟೂಡೆಂಟ್ಸಲ್ಲಿ 2 ಬಣ. ಒಂದು ಈ ಕಡೆ ಎಕ್ಸಾಮ್ಸ್ ಕ್ಲಿಯರ್ ಆಗಿರೋರ್ದು, ಈ ಕಡೆ ಕ್ಲಿಯರ್ ಆಗದೆ ಇರೋರ್ದು. ನಾವೇನು ಮಾಡ್ತೀವಿ, ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಮತ್ತು ಈ ಕಡೆ ನಾವು ಎಕ್ಸಾಮ್ಸ್ ಬೇಕು ಅನ್ನೋರು ಒಂದು ಕಡೆ ಇದ್ದಾರೆ, ಬೇಡ ಅನ್ನೋರು ಒಂದು ಕಡೆ ಇದ್ದಾರೆ. ಬೇಡ ಅನ್ನೋರು ಅವ್ರಿಗೆ ಹೋಗ್ಬಿಟ್ಟು ಫೋನ್ ಮಾಡೋದು, ಇವ್ರಿಗೆ ಸಪೋರ್ಟ್ ಮಾಡಿಬಿಡಿ ಅಂತೇಳಿ. ಮತ್ತು ಇಲ್ಲಿ ಈ ಸ್ಟೂಡೆಂಟ್ಸ್ ಸಮಸ್ಯೆಗಳು ಹೆಂಗೆ ಸಾಲ್ವ್ ಆಗುತ್ತೆ ಹೇಳಿ? ಹೋಗಲಿ, ಇಲ್ಲಿ ಲೈಬ್ರರಿಲಿ ಅಷ್ಟು ಪ್ರೊಟೆಸ್ಟ್ ಮಾಡಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. KPSC ಅವರು ಯಾವ ರೀತಿ ಗೇಮ್ ಮಾಡಿದ್ದಾರೆ ನಿಮಗೆ ಗೊತ್ತಾ? ನಾಳೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ 16ನೇ ತಾರೀಕು 15ನೇ ತಾರೀಕು ಅವ್ರು ರಿಸಲ್ಟ್ಸ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಕೀ ಆನ್ಸರ್ ಬಿಟ್ಟ ಮೇಲೆ ಯಾರಾದರೂ ಪ್ರತಿಭಟನೆಗೆ ಬರ್ತಾರಾ ಸ್ಟೂಡೆಂಟ್ಸು? ಪ್ರತಿಭಟನೆಗೆ ಬಂದರೆ ಕನ್ನಡದವ್ರಿಗೆ ಇಲ್ಲಿ ಹೇಳ್ತಾರಷ್ಟೇ. ವಾಟ್ಸಪ್ಪಲ್ಲಿ ಇಲ್ಲಿ ಕಮೆಂಟ್ ಹಾಕ್ತಿರಲ್ಲ, ಫ್ರೀಡಮ್ ಪಾರ್ಕ್ ಯಾಕೆ ಬರಲ್ಲ? ಫ್ರೀಡಮ್ ಪಾರ್ಕ್ ಬಂದರೆ ಅವಮಾನ ಆಗುತ್ತೆ ಅಂತೇಳಿ. ಕನ್ನಡ ಅಂತ ಸುಮ್ಮನೆ ಅಷ್ಟೇ ಹೇಳ್ತೀರ ಅಷ್ಟೇ ಅಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು. ಯಾಕೆಂದರೆ ಅಲ್ಲಿ ಕೀ ಆನ್ಸರ್ ನೋಡಿಕೊಂಡು ನೀವು ಫ್ರೀಡಮ್ ಪಾರ್ಕ್ ಬಂದರೆ, ನಾಳೆ ದಿನ ಲೈಬ್ರರಿಗೆ ಬಂದರೆ ನೀವು ಅಲ್ಲಿ ಎಲ್ಲರೂ ನೋಡಿ ಹೇಳ್ತಾರಲ್ವಾ,
ಇವನು ಕನ್ನಡದವನು, ಇವನು ಪಾಸ್ ಆಗಲಿಲ್ಲ, ಅದಕ್ಕೆ ಇವನು ಹೋರಾಟಕ್ಕೆ ಹೋಗೋದು ಮತ್ತೆ ರೀ ಎಕ್ಸಾಮ್ ಬರ್ತಾನೆ ಹೋಗಿದ್ದಾನೆ ಅಂತೇಳಿ. ಸ್ಟೂಡೆಂಟ್ಸಲ್ಲಿ ಯುನೈಟ್ ಇಲ್ಲ, ಅದಕ್ಕೆ KPSC ಅವರು ಈ ರೀತಿ ಆಟ ಆಡ್ತಿದ್ದಾರೆ ಅಷ್ಟೇ. ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಹೇಳಿ KPSC ವಿರುದ್ಧ. ಸ್ಟೂಡೆಂಟ್ಸ್ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹಾಕೋದ್ರಿಂದ, ಲೈಬ್ರರಿಲಿ ಕಂಫರ್ಟ್ ಝೋನಲ್ಲಿ ಕೂತ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಸಾಲ್ವ್ ಆಗಲ್ಲ. ನೀವೆಲ್ಲ ರೋಡಿಗೆ ಇಳಿದು ಒಂದು 5,000 ಜನ ಇವಾಗೂ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಳ್ಳಿ. ಯಾಕೆ ಹೋರಾಟ ನಿಮಗೆ ಸಕ್ಸಸ್ ಆಗಲ್ಲ? ಯಾಕೆ ಸರ್ಕಾರ ಕೇಳಲ್ಲ? ಯಾಕೆ KPSC ಕೇಳಲ್ಲ? ರಿವೈಸ್ಡ್ ಕೀ ಆನ್ಸರ್ ಬರೀ 5 ಕ್ವಶನ್ಸ್ ನೀವು ರಿವೈಸ್ಡ್ ಮಾಡ್ತೀರಾ ಅಂತಂದರೆ, ಕೃಪಾಂಕ ಅದು ಗ್ರೇಸ್ ಕೊಡ್ತೀರಾ ಅಂತಂದರೆ ಅದು ಸಾಕಾಗುತ್ತಾ? ಇಲ್ಲಿ ಇನ್ಸ್ಟಿಟ್ಯೂಷನವರೆಲ್ಲ ಮೇನ್ಸಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾಕೆ ಮಾತಾಡ್ಬೇಕು ಹೇಳಿ? ಅವ್ರದ್ದು ಒಂದು ಬಿಸ್ನೆಸ್ ಇರುತ್ತೆ, ಅವ್ರದ್ದು ಹೊಟ್ಟೆಪಾಡಿದೆ, ಅವ್ರು ಮಾತಾಡಲ್ಲ ಸ್ಟೂಡೆಂಟ್ಸ್ ಪರವಾಗಿ. ಇಲ್ಲಿ ಮಾತಾಡಿರೋದು ಮತ್ತು ಇಲ್ಲಿ ಅನ್ಯಾಯ ಆಗಿರೋದು ಸ್ಟೂಡೆಂಟ್ಸ್ಗಷ್ಟೇ. ಸ್ಟೂಡೆಂಟ್ಸ್ ಅಷ್ಟೇ ನ್ಯಾಯ ಕೇಳಿದು, ಸ್ಟೂಡೆಂಟ್ಸ್ ಅಷ್ಟೇ ರೋಡಿಗೆ ಬರಬೇಕಿಲ್ಲಿ, ಇನ್ಯಾರು ಬರಲ್ಲ. ನಿಮ್ಮ ಅಪ್ಪ ಅಮ್ಮ ಪಾಪ ತಿಂಗಳ ದುಡ್ಡು ಕಳಿಸ್ತಾ ಇರ್ತಾರೆ. ಏನು ಅವರಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಹೇಳಿ ನೀವು? ಕೆಲವೊಬ್ರು ಇದೇ ಲಾಸ್ಟ್ ಅಟೆಂಪ್ಟ್ಸ್ ಇರುತ್ತೆ. KPSC ಅವ್ರು ಏನು ಮಾಡ್ತಾ ಇದ್ದಾರೆ? ಸ್ವಲ್ಪ ಜನ ಕೋರ್ಟಿಗೆ ಹೋಗಿದ್ದಾರೆ. ಈಗ ಕೋರ್ಟಲ್ಲಿ ಏನು ನ್ಯಾಯ ಕೊಡ್ತಾರೆ ಅಂದ್ಕೊಂಡಿದ್ದೀರಾ? KPSC ಅವ್ರು ಯಾರು ಬೇಕಾದ್ರೂ ಕೊಂಡ್ಕೊಂತಾರೆ ಅವರು. ನೀವು ಕೋರ್ಟಿಗೆ ಹೋದ್ರೂ ಕೂಡ ಏನು ಹೇಳ್ತಾರೆ ಹೇಳಿ? ಜಡ್ಜ್ ಪಾಪ ಅವ್ರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರಾ? ಜಡ್ಜ್ ಏನು ಹೇಳ್ತಾರೆ ಪಾಪ? KPSC ನೋಟಿಸ್ ಕಳಿಸಿದ್ದಾರೆ. KPSC ಅವ್ರು ಏನು ಹೇಳ್ತಾರೆ? ಆಯಿತು, ನಾವು ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಂದು ರಿಪೋರ್ಟ್ ರೆಡಿ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಆ ರಿಪೋರ್ಟ್ ಒಂದು ಕಮಿಷನ್ ಮುಂದೆ ಇಡ್ತೀವಿ ಅಂತ ಹೇಳ್ತಾರೆ. ಆ ಕಮಿಷನ್ ಏನು ಅಪ್ರೂವಲ್ ಕೊಡ್ತದೆ ಆ ರಿಪೋರ್ಟ್ಗೆ? ಆ ರಿಪೋರ್ಟ್ ಯಾರು? ಸೇಮ್ ಕರಪ್ಟ್ ಪೀಪಲ್ಲೇ ಅದು ರಿಪೋರ್ಟ್ ರೆಡಿ ಮಾಡ್ತಾರೆ. ಮತ್ತು ಅದೇ ಕಮಿಷನ್ನು, ಅದೇ ಕರಪ್ಟ್ ಪೀಪಲ್ಲು ಅವರೇ ಅದನ್ನೇನು ಬೇಡ ಅಂತಾರೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೊತಾರೆ ರಿಪೋರ್ಟು. ಆ ರಿಪೋರ್ಟ್ನ ಜಡ್ಜ್ ಕೊಡ್ತಾರೆ. ಜಡ್ಜ್ ಹತ್ರ ಪಾಪ ಕನ್ವಿನ್ಸ್ ಮಾಡ್ತಾರೆ. ಜಡ್ಜ್ ಅದರಲ್ಲಿ ಕನ್ನಡದಲ್ಲಿ ಏನೋ ಎಕ್ಸ್ಪರ್ಟ್ ಇರ್ತಾರೆ ಪಾಪ ಅವರು. ಇದೊಂದೇ ಕೇಸಾ ಜಡ್ಜಿಗೆ? ಈ ಥರದ 1000 ಕೇಸ್ ಇರುತ್ತೆ ಅವರಿಗೆ. ಬಟ್ ಇದನ್ನು ಪರಿಗಣಿಸೋದು ಹೆಂಗೆ? ಸೀನಿಯರ್ ಅಡ್ವೊಕೇಟ್ಸ್ ಇರ್ತಾರೆ KPSC ಪರವಾಗಿ. KPSC ಯಾವ ಬೇಕಾವಾಗ ಸ್ಟೇ ವೇಕೇಟ್ ಮಾಡ್ತಾರೆ, ಅವ್ರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಸಫರ್ ಆಗೋದು ಯಾರು? ಸ್ಟೂಡೆಂಟ್ಸು. ನೀವು ಪ್ರತಿಭಟನೆ ರೋಡಿಗೆ ಬರಬೇಡಿ, ಪ್ರತಿಭಟನೆ ಮಾಡಬೇಡಿ, ನೀವು ಮನೇಲಿ ಕೂತ್ಕೊಂಡು ಕೇಸ್ ಹಾಕಿದ ತಕ್ಷಣ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಆಯಿತು, ಕೇಸ್ ಎಷ್ಟು ಜನ ಹೋಗಿದ್ದೀರಾ? ಒಂದು 10 ಜನ ಹೋಗಿದ್ದೀರಾ ಅಂದ್ಕೊಳ್ಳಿ. ಕೊನೆಗೆ ಅವರು ಇನ್ನೇನಾದರೂ ಜಡ್ಜ್ ಏನಾದರೂ ಒಪ್ಕೊಂಡು ಅವ್ರಿಗೆ ಜಡ್ಜ್ ಏನಾದರೂ ರೀ ಎಕ್ಸಾಮ್ಸ್ಗೆ ಒಪ್ಕೊತಾರಾ? ಇದು ಅಡ್ಮಿನಿಸ್ಟ್ರೇಟಿವ್, ನನಗೆ ಬರಲ್ಲಪ್ಪ, ಸರ್ಕಾರಕ್ಕೆ ಬರುತ್ತೆ. ಸರ್ಕಾರ ಏನು ಡಿಸಿಷನ್ ತೊಗೊಳುತ್ತಾ ಅದೇ ಅಂತ ಹೇಳ್ತಾರೆ. ಜಡ್ಜ್ ಏನು ಕೇಳ್ತಾರೆ ಹೇಳಿ? ಇದು ಎಕ್ಸಿಕ್ಯೂಟಿವ್. ಸರ್ಕಾರ ಕೇಳಿ. ಮತ್ತು ಏನು ಲಾಸ್ಟ್ ಟೈಮ್ ರೀ ಎಕ್ಸಾಮ್ ಮಾಡಿ ಜಡ್ಜಿಗೆ ಈ ಸತಿ ರೀ ಎಕ್ಸಾಮ್ ಮಾಡಿ ಅಂತ ಕೇಳೋಕ್ಕಾಗುತ್ತಾ? ಎಷ್ಟು ಮಿಸ್ಟೇಕ್ ಇದೆ, ಒಂದು ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಆ ರಿಪೋರ್ಟಲ್ಲಿ ಎಷ್ಟು ಜನ ನೀವು ಪೆಟಿಷನರ್ ಆಗಿ ಹೋಗಿರ್ತೀರಾ? ಅವ್ರು 1 or 2 ಮಾರ್ಕ್ಸ್ಗೆ ಒಂದು 5-10 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ, ಒಂದು 5 ಮಾರ್ಕ್ಸ್ ಒಳಗಡೆ ಇದ್ದರೆ ಅವ್ರದ್ದು OMR ಶೀಟ್ಸ್ ತರಿಸ್ಬೋದು. ಫೈನಲಿ ಜಾಸ್ತಿ ಅಂತ ಅಂದರೆ OMR ಶೀಟ್ಸ್ ತೊಗೊಂಬಂದು ಅವ್ನು ಮಾರ್ಕ್ಸ್ ಚೆಕ್ ಮಾಡ್ತಾರೆ, ಎಷ್ಟು ಬಂದಿದೆ ಎಷ್ಟಿಲ್ಲ ಅಂತೇಳಿ. ಅವನಿಗೆ ಬೇಕಾದ್ರೆ ಮೇನ್ಸ್ಗೆ ಅಲೋ ಮಾಡೋದು ಕೊಡ್ಬೋದು ಮ್ಯಾಕ್ಸಿಮಮ್ ಅಂತ ಅಂದರೆ ಕೋರ್ಟ್ ವಿಚಾರದಲ್ಲಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನನಗೆ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಮುಂದೆ ಆಗೋ ಒಂದು ಎಕ್ಸ್ಪೆಕ್ಟೇಷನ್ ಹಿಂಗೆ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ವಿಚಾರ ಹಿಂಗಿದೆ, ಕೋರ್ಟಲ್ಲಿ ಅಷ್ಟು ಈಸಿಯಾಗಿ ಆಗಲ್ಲ. ಇದೇನೆಂದರೆ ಮತ್ತೆ ಸ್ಟೂಡೆಂಟ್ಸೇ ಸಫರ್ ಆಗ್ತಾರೆ. 2011 ಬ್ಯಾಚ್ ಏನಾಯಿತು ಅಂತ ಗೊತ್ತಿರಬೇಕು ನಿಮ್ಗೆಲ್ಲರಿಗೂ. ಹೈಕೋರ್ಟಲ್ಲಿ ಎಕ್ಸಾಮ್ಸು ಅದನ್ನು ಕ್ವ್ಯಾಶ್ ಮಾಡ್ತು, ಸುಪ್ರೀಂ ಕೋರ್ಟಲ್ಲಿ ಕ್ವ್ಯಾಶ್ ಮಾಡ್ತು, ಯಾರಿಗೂ ಆರ್ಡರ್ ಕಾಪಿ ಕೊಡಬೇಡಿ ಅಂತ ಹೇಳ್ಬಿಟ್ಟು. ಮತ್ತು ಅಸೆಂಬ್ಲಿಯಲ್ಲಿ ಏನು ಮಾಡಿದ್ರು? ಬಿಲ್ ಪಾಸ್ ಮಾಡ್ಕೊಂಡು ಅಮೆಂಡ್ ಮಾಡ್ಕೊಂಡು ಅವ್ರಿಗೆ ಎಲ್ಲರಿಗೂ ಜಾಬ್ ಕೊಟ್ಟಿದ್ದಾರೆ. ಈಗ ಅದ್ರ ಮೇಲೆ ಇನ್ನೂ 100 ವರ್ಷ ಕೇಸ್ ಮಾಡಿ ಅವ್ರು ಅಷ್ಟೊತ್ತಿಗೆ ರಿಟೈರ್ಡ್ ಆಗಿರ್ತಾರೆ. ಸಮಸ್ಯೆ ಹಂಗೆ ಅಷ್ಟು ಈಸಿಯಾಗಿ ಬಗೆಹರಿಯಲ್ಲ ಕೋರ್ಟಲ್ಲಿ. ಸ್ಟೂಡೆಂಟ್ಸ್ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಈಗಲೂ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮತ್ತು KPSCಗೆ, ಇನ್ನೂ ಒಂದು ಚಾನ್ಸ್ ಇದೆ. ಸ್ಟೂಡೆಂಟ್ಸ್ಗೆ ಕನ್ನಡದವ್ರಿಗೆ, ಪ್ಯೂರ್ಲಿ ಕನ್ನಡದವ್ರಿಗೆ ನ್ಯಾಯ ಕೊಡಿಸ್ಬೇಕಂತಂದರೆ 1:15 ತೊಗೊಂಡು ಆ ರೇಷಿಯೋ ತೊಗೊಂಡು ಮಿಕ್ದವ್ರಿಗೆ ಯಾರೆಲ್ಲ ಮೇಯ್ನ್ಸ್ ಬರೀತಾರೆ ಕನ್ನಡದಲ್ಲಿ ಮೇಯ್ನ್ಸ್ ಬರೆಯೋ ಅಂಥವ್ರಿಗೆ ಅಷ್ಟು ಜನಕ್ಕೆ ಎಕ್ಸಾಮ್ಸ್ ಕೊಡಿ. ಎಲ್ಲರಿಗೂ ಕೊಡಬೇಡಿ. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಬರೆದಿರೋದು ಕ್ವಶನ್ ಪೇಪರ್ ಕರೆಕ್ಟಾಗೇ ಇದೆ, ಅವ್ರಿಗೆ ಕೊಡಬೇಡಿ. ಕನ್ನಡದಲ್ಲಿ ಯಾರು ಬರೀತಾ ಇದ್ದೀರಲ್ಲ ಅವ್ರಿಗೆ ಅಷ್ಟೇ ಕೊಡಿ. ಮೇಯ್ನ್ಸಿಗೆ ಕೊಡೋದಾದರೆ ಕನ್ನಡ ಇನ್ನೊಂದು ಹೇಳ್ಬೋದು, ನಾನು 10th ತನಕ ಅಷ್ಟೇ ಕನ್ನಡ ಓದಿರೋದು ಅಂತ. ಆಮೇಲೆ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿ ಅವ್ರು ಎಕ್ಸಾಮ್ ಬರೀತಾ ಇರ್ತಾರೆ. ಸಡನ್ ಅವ್ರು ಇಂಗ್ಲೀಷಿಂದ ಕನ್ನಡ ಬರೆದ್ರೆ ಅವ್ರು ಪಾಸ್ ಆಗಲ್ಲ. ದಯವಿಟ್ಟು ಇದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಹುಡ್ಕೊಳ್ಳಿ. ಇಲ್ಲ KPSC ಅವರು ನೀವು ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ ಅಟ್ಲೀಸ್ಟ್. ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದೀರಾ? ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ, ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಏನು ಮಾಡಿದ್ರು ನೀವು ಕೇಳ್ತಾ ಇಲ್ಲ ಅಂತ ಅಂದರೆ ನಾವು ಏನು ಮಾಡೋಣ ಹೇಳಿ? ಸ್ಟೂಡೆಂಟ್ಸ್ ಇವಾಗಲೂ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸ್ ಎಲ್ಲ ಯುನೈಟ್ ಆಗಿ ಏನಾದರೂ ಒಂದು ಆಗುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ 4 ಗೋಡೆ ಮಧ್ಯೆ ನೀವು ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ನನಗೆ ನ್ಯಾಯ ಬೇಕು, ನನಗೆ ಜಸ್ಟಿಸ್ ಬೇಕು ಅಂತಂದರೆ ಯಾವತ್ತೂ ಸಿಗಲ್ಲ.